ನಮಸ್ಕಾರ. ನಾನು ಡಾಕ್ಟರ್ ನಯನ್ ಕುಮಾರ್, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕೌಮಾರ ವೃತ್ಯ, SDM ಕಾಲೇಜ್ ಆಫ್ ಆಯುರ್ವೇದ ಆ್ಯಂಡ್ ಹಾಸ್ಪಿಟಲ್, ಹಾಸನ್. ಇಂದು ನಾವು ಬಹಳ ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದೇನೆಂದರೆ ಶಾಲಾ ಮಕ್ಕಳಲ್ಲಿ ನೀರಿನ ಮಹತ್ವ ಹಾಗೂ ನಿರ್ಜಲೀಕರಣದ ಸಮಸ್ಯೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈಗಿನ ಮಕ್ಕಳು ಬಹಳ ಬ್ಯುಸಿಯಾಗಿರ್ತಾರೆ. ಶಾಲೆಯ ಪಠ್ಯಕ್ರಮಗಳಾಯಿತು, ನಂತರ ಮನೆಯಲ್ಲಿ ಆಟೋಟಗಳಾಯಿತು, ಮತ್ತು TV, ಮೊಬೈಲು, ಟ್ಯೂಷನು ಇತ್ಯಾದಿ. ಈ ಎಲ್ಲ ಕಾರ್ಯಕ್ರಮಗಳ ನಡುವೆ ಮಕ್ಕಳು ನಿರಂತರವಾಗಿ ನೀರು ಕುಡಿಯುವುದನ್ನು ಮರೆತು ಬಿಡ್ತಾ ಇದ್ದಾರೆ. ಇದಕ್ಕೆ ಯಾವಾಗ ನಮಗೆ ಶರೀರದಲ್ಲಿ ಅಗತ್ಯಕ್ಕೆ ಬೇಕಾದಷ್ಟು ನೀರಿನ ಪ್ರಮಾಣವು ಇಲ್ಲದೇ ಇರುವುದೋ ಅದಕ್ಕೆ ನಿರ್ಜಲೀಕರಣ ಎಂದು ಹೇಳುತ್ತೇವೆ. ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಪಾನೀಯಂ ಪ್ರಾಣಿನಾಂ ಪ್ರಾಣಃ ವಿಶ್ವಮೇವ ಚ ತನ್ಮಯಂ. ನೀರಿಗೆ ಯಾಕೆ ಇಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದರೆ, ನಮ್ಮ ಶರೀರದ ಪ್ರತಿಯೊಂದು ಕ್ರಿಯೆಗಳಲ್ಲಿಯೂ ಪೋಷಕಾಂಶಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲು ನೀರು ಅತ್ಯುತ್ತಮವಾದ ವಾಹಕ. ಹಾಗೂ ಈ ಮಹತ್ವದ ಕಾರಣದಿಂದಲೇ ನೀರನ್ನು ಪ್ರಾಣಕ್ಕೆ ಸಮಾನ ಅಂತ ಹೇಳಿದ್ದಾರೆ. ಆದರೆ ಮಕ್ಕಳಲ್ಲಿ ನಿರ್ಜಲೀಕರಣದಿಂದಾಗಿ ಕಾಣುವಂತಹ ಸಮಸ್ಯೆಗಳು ಏನೆಂದರೆ, ಶುರುವಿಗೆ ಮೊದಲನೇ ಹಂತದಲ್ಲಿ ತುಟಿ ಒಣಗುವುದು, ಬಾಯಿ ಒಣಗುವುದು, ತಲೆನೋವು ಬರುವುದು, ಹಾಗೂ ಪಠ್ಯಕ್ರಮಗಳಲ್ಲಿ ಏಕಾಗ್ರತೆ ಇಲ್ಲದಿರುವುದು ಇತ್ಯಾದಿಗಳು. ಹಾಗೂ ಇಂತಹ ಕ್ರಿಯೆಗಳು ಕಂಟಿನ್ಯೂ ಆಗಿ ನಡೀತಾ ಇದ್ದಾಗ ಅವರಿಗೆ ನಿರಂತರವಾದ ಮಲಬದ್ಧತೆ ಕಾಣಬಹುದು. ಹಾಗೂ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, UTI, ಮೂತ್ರಕೋಶದ ಅಥವಾ ಮೂತ್ರಜನಕಾಂಗದ ಸೋಂಕುಗಳು ಕಾಣಬಹುದು. ಹಾಗೂ ಮೂತ್ರದಲ್ಲಿ ಕಲ್ಲು ಅಥವಾ ಕಿಡ್ನಿ ಸ್ಟೋನ್ಸ್, ಈ ಸಮಸ್ಯೆಗಳು ಕೂಡ ಕಾಣಬಹುದು. ಮತ್ತು ಮಕ್ಕಳಲ್ಲಿ ನೀರಿನ ಅಂಶವು ತುಂಬ ದೀರ್ಘಕಾಲದವರೆಗೆ ಕಡಿಮೆ ಇರುವುದರಿಂದಾಗಿ ಮಕ್ಕಳಲ್ಲಿ ಬೇರೆ ಹಲವಾರು ಪ್ರಾಬ್ಲಮ್ಗಳು ಕಾಣಬಹುದು. ಹಾಗೂ ಮಕ್ಕಳು ಹೊರಗಿನ ಆಕ್ಟಿವಿಟೀಸ್ ಅಂದರೆ ಔಟ್ಡೋರ್ ಆಕ್ಟಿವಿಟೀಸ್, ಬಿಸಿಲಲ್ಲಿ ಆಟ ಆಡ್ತಾ ಇರುವಾಗ ಅಥವಾ ಇನ್ಯಾವುದೇ ಕ್ರೀಡೆಗಳನ್ನು ಮಾಡ್ತಾ ಇರುವಾಗ ಅಥವಾ ಟ್ರಕ್ಕಿಂಗ್ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರುವಾಗ ನೀರಿನ ಅಂಶವು ಕಡಿಮೆ ಆದರೆ ಅವರಿಗೆ ಪ್ರಾಣಕ್ಕೆ ಅಪಾಯವಾಗುವಂತಹ ಹೀಟ್ ಸ್ಟ್ರೋಕ್ ಅಥವಾ ಹೀಟ್ ಎಕ್ಸಾಷನ್ ಇಂಥ ತೊಂದರೆಗಳು ಕೂಡ ಕಾಣಬಹುದು. ಈ ಎಲ್ಲ ವಿಷಯಗಳನ್ನು ತಿಳಿದಾಗ ನಮಗೆ ಬರುವ ಮೊದಲ ಪ್ರಶ್ನೆ ಏನೆಂದರೆ, ಮಕ್ಕಳಿಗೆ ಎಷ್ಟು ನೀರು ಬೇಕು? ಸಾಮಾನ್ಯವಾಗಿ ಇದು ಮಕ್ಕಳ ಪ್ರಾಯ, ಅವರ ತೂಕ, ಅವರ ಆಕ್ಟಿವಿಟಿ ಹಾಗೂ ವಾತಾವರಣದ ವ್ಯತ್ಯಾಸಗಳು ಇದರ ಮೇಲೆ ಅವಲಂಬಿತವಾಗಿರುತ್ತೆ. ಆದರೂ ಕೂಡ ಜನರಲ್ ಆಗಿ 5 ರಿಂದ 8 ವರ್ಷದ ಮಕ್ಕಳಿಗೆ 1 ಲೀಟರ್ ನೀರು ಪ್ರತಿದಿನಕ್ಕೆ ಬೇಕಾಗತ್ತೆ. ಹಾಗೂ 9 ರಿಂದ 12 ವರ್ಷದ ಮಕ್ಕಳಿಗೆ 1.5 ಲೀಟರ್ ನೀರು ಬೇಕಾಗತ್ತೆ. ಹಾಗೂ 13 ರಿಂದ 18 ವರ್ಷದವರೆಗಿನ ಮಕ್ಕಳಲ್ಲಿ ಸಾಧಾರಣವಾಗಿ 2 ರಿಂದ 2.5 ಲೀಟರ್ ನೀರಿನಷ್ಟು ಪ್ರತಿದಿನ ಕುಡಿಯಬೇಕಾಗತ್ತೆ. ನೀರು ಅಂದರೆ ಇಲ್ಲಿ ಗಮನಿಸಬೇಕಾದ್ದು ಕೇವಲ ನೀರಲ್ಲ, ಎಲ್ಲ ದ್ರವ ಪದಾರ್ಥಗಳು, ಸಾರು ಸಾಂಬಾರಿನಂತಹ ದ್ರವ ಪ್ರಧಾನವಾದಂತಹ ವಸ್ತುಗಳು ಇರಬಹುದು, ಅಥವಾ ಜ್ಯೂಸ್ಗಳು ಇರಬಹುದು, ತರಕಾರಿ ಜ್ಯೂಸು, ಹಣ್ಣಿನ ಜ್ಯೂಸುಗಳು ಇತ್ಯಾದಿಗಳು. ಇದು ಎಲ್ಲದನ್ನು ಸೇರಿಸಿ ಟೋಟಲ್ ಕ್ವಾಂಟಿಟಿ ನಾವು ಈಗಾಗಲೇ ಹೇಳಿದಂತೆ ತಗೊಳ್ಬೇಕಾಗತ್ತೆ. ಆದರೆ ಈ ನೀರಿನ ಪೂರೈಕೆ ಶಾಲಾ ಮಕ್ಕಳಲ್ಲಿ ಹೇಗೆ? ಜನರಲ್ ಆಗಿ ಹೇಳುವುದೇನೆಂದರೆ, ಶಾಲಾ ಮಕ್ಕಳಲ್ಲಿ ನಾವು 1 ಲೀಟರ್ ವಾಟರ್ ಬಾಟಲ್ ಕೊಟ್ಟು ಕಳಿಸಬೇಕು. ಈ 1 ಲೀಟರನ್ನು ಅವರು ಮನೆಗೆ ಬರುವ ಮೊದಲು ಮುಗಿಸಬೇಕು. ಅಂದರೆ ಒಮ್ಮೆಲೆ ಕುಡಿಯುವುದಲ್ಲ, ಪದೇ ಪದೇ ಬಾಯಾರಿಕೆ ಆದಾಗ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸ್ತಾ ಇರಬೇಕು. ಇದು ಸರಿಯಾದ ಪ್ರಮಾಣ. ಹಾಗೂ ಮಕ್ಕಳಿಗೆ ಕೆಲವೊಮ್ಮೆ ಸ್ಪೋರ್ಟ್ಸ್ ಡೇ ಇರುತ್ತೆ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರುತ್ತೆ. ಇಂಥ ಸಮಯದಲ್ಲಿ 1.5 ಲೀಟರ್ ಕೊಟ್ಟು ಕಳಿಸ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ORS, ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್, ಇಂತಹದನ್ನು ಕೂಡ ಕೊಡ್ಬೋದು. ಯಾವಾಗ ಮಕ್ಕಳಲ್ಲಿ ವಾಂತಿ ಭೇದಿಯ ತೊಂದರೆ ಇರುತ್ತೋ, ಇಲ್ಲ ಮಕ್ಕಳಿಗೆ ತೀವ್ರವಾದಂತಹ ಬೆವರುವಿಕೆಯ ಚಾನ್ಸಸ್ ಇರುತ್ತೆ, ಅಂತಹ ಸಂದರ್ಭಗಳಲ್ಲಿ ಮೊದಲೇ ಹೇಳಿದ ಹಾಗೆ ಸ್ಪೋರ್ಟ್ಸ್ ಡೇ ಇತ್ಯಾದಿಗಳ ಸಂದರ್ಭದಲ್ಲಿ ORS ಅನ್ನು ಕೂಡ ಕೊಟ್ಟು ಕಳಿಸ್ಬೋದು.
ಆದರೆ ಇಲ್ಲಿ ತಿಳಿದುಕೊಳ್ಬೇಕಾದ ಅಂಶ ಏನೆಂದರೆ, ನೀರು ಅಂದರೆ ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇಂಥದ್ದನ್ನು ಕೊಡಬಾರ್ದು. ಅದರಲ್ಲಿ ಸಕ್ಕರೆ ಪ್ರಮಾಣ ಅತಿಯಾಗಿ ಇರುವ ಕಾರಣ ಕೆಲವೊಮ್ಮೆ ಅದು ಕೂಡ ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು. ಈಗ ಕೇವಲ ನೀರಿನಿಂದಲೇ ಮಗುವಿಗೆ ಹೈಡ್ರೇಷನ್ ಸಿಗತ್ತಾ? ಖಂಡಿತ ಇಲ್ಲ. ನೀರು ಇಂಪಾರ್ಟೆಂಟ್, ಬಹಳ ಮುಖ್ಯ. ಆದರೆ ಬೇರೆ ಹಣ್ಣು ಅಥವಾ ತರಕಾರಿಗಳು ಯಾವುದರಲ್ಲಿ ಜಲಾಂಶವು ಅಧಿಕವಾಗಿರುತ್ತೋ ಇಂಥದ್ದನ್ನು ಕೂಡ ಕೊಡ್ಬೋದು. ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೊಡ್ತೇವೆ. ಇಂಥ ಸಂದರ್ಭಗಳಲ್ಲಿ ದ್ರವ ಪ್ರಧಾನವಾದಂತಹ ಹಣ್ಣುಗಳು, ಮುಸುಂಬಿ ಇರ್ಬೋದು, ದಾಳಿಂಬೆ ಇರ್ಬೋದು, ಕಿತ್ತಳೆ ಇರ್ಬೋದು, ಕಲ್ಲಂಗಡಿ ಇರ್ಬೋದು, ಇಂತಹ ಹಣ್ಣುಗಳಿಂದ ಕೂಡ ಮಕ್ಕಳಲ್ಲಿ ಹೈಡ್ರೇಷನ್ ಉತ್ತಮವಾಗಿ ಆಗತ್ತೆ. ಹಾಗೂ ತರಕಾರಿಗಳಾದ ಸೌತೆಕಾಯಿ ಇರ್ಬೋದು, ಇಲ್ಲ ಟೊಮೆಟೊ ಇರ್ಬೋದು, ಇಂತಹ ತರಕಾರಿಗಳು ಕೂಡ ಮಕ್ಕಳಲ್ಲಿ ನಿರ್ಜಲೀಕರಣದ ಸಮಸ್ಯೆಯನ್ನು ದೂರ ಮಾಡ್ತವೆ. ಆದರೆ ಇದಕ್ಕೆಲ್ಲ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಏನು ಅಂದರೆ, ಶಾಲೆಯಲ್ಲಿ ಈಗಾಗಲೇ ಕೆಲವು ಶಾಲೆಗಳಲ್ಲಿ ಇದು ಚಾಲ್ತಿಯಲ್ಲಿದೆ. ಅದೇನೆಂದರೆ ವಾಟರ್ ಬೆಲ್ ಅಥವಾ ವಾಟರ್ ರಿಮೈಂಡರ್ ಬೆಲ್. ಸೊ ದಿವಸಕ್ಕೆ ಅಂದರೆ ಶಾಲಾ ಸಮಯದಲ್ಲಿ 4 ರಿಂದ 6 ಬಾರಿ ವಾಟರ್ ಬೆಲ್ ಕೊಟ್ಟರೆ ಮಕ್ಕಳಿಗೆ ನೆನಪಾಗತ್ತೆ, ಈ ಬೆಲ್ ಕೊಟ್ಟಾಗ ನೀರು ಕುಡಿಯಬೇಕು ಅಂತ ಹೇಳಿ. ನೀರು ಕುಡಿಯುವುದಂದರೆ ಒಂದೇ ಸಲಕ್ಕೆ ತುಂಬ ನೀರನ್ನು ಕುಡಿಯುವುದಲ್ಲ. ಪ್ರತಿ ವಾಟರ್ ಬೆಲ್ಲಿನ ಸಮಯದಲ್ಲಿ 3 ರಿಂದ 4 ಗುಟುಕು ನೀರನ್ನು ಮಕ್ಕಳು ಸೇವಿಸ್ತಾ ಇದ್ದರೆ ಅವರ ನಿರ್ಜಲೀಕರಣದ ತೊಂದರೆಯನ್ನು ನಾವು ಹೋಗಲಾಡಿಸಬಹುದು. ಹಾಗೂ ಈ ಒಂದು ಕಾರ್ಯಕ್ರಮವು ಕಷ್ಟ ಏನಲ್ಲ. ಪ್ರತಿ ಪಿರಿಯಡಿನ ಕೊನೆಯಲ್ಲಿ ಒಂದು 2 ನಿಮಿಷ ನೀರು ಕುಡಿಲಿಕ್ಕೆ ಅಂತಲೇ ಸಮಯವನ್ನು ಮೀಸಲಾಗಿಟ್ಟರೆ ಮಕ್ಕಳಿಗೆ ನಿರ್ಜಲೀಕರಣದಿಂದ ದೂರ ಇರಬಹುದು ಅಂತ ಹೇಳ್ತಾ, ನಮ್ಮ ಮುಂದಿನ ಪೀಳಿಗೆಯ ಆರೋಗ್ಯವನ್ನು ರಕ್ಷಿಸಲು ಈ ವಾಟರ್ ಬೆಲ್ ಅನ್ನುವಂತಹ ಪದ್ಧತಿಯು ಬಹಳ ಉಪಯೋಗಕಾರಿ ಆಗಬಹುದು ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.